ರೀಸೆಂಟ್ ಆಗಿ ನೀವು ದೊಡ್ಡ ವೇದಿಕೆಯಲ್ಲಿ ಮೊನ್ನೆ ಹಂಪಿ ಉತ್ಸವದಲ್ಲೂ ಹೇಳಿದ್ರಿ, ಮತ್ತೊಂದು ಆನೆಗುಂದಿ ಉತ್ಸವದಲ್ಲೂ ಹೇಳಿದ್ರಿ ಪ್ರೇಮಲೋಕ 2 ಮಾಡ್ತಿದ್ದೀನಿ ಅಂತ. ಸೊ ಅದರ ತಯಾರಿ ನಡುವೆ ಕೂಡ ಈ ಸಿನಿಮಾಗೆ ಡೇಟ್ ಕೊಟ್ಟಿದ್ದೀರಾ, ಅಷ್ಟರಲ್ಲಿ ಮುಗಿಯುತ್ತಾ ಹೇಗೆ ಅಂತ ಹೇಳಿ? ಅದಕ್ಕೆ ದುಡ್ಡು ಬೇಕಲ್ಲ, ಅದಕ್ಕೆಲ್ಲ ಮಾಡ್ಕೊಂಡು ಆಗಲ್ಲ. ಅದು ಪ್ರೇಮಲೋಕ 2 ಇವಾಗ ಬೇಡ, ಇವ್ರು ಮಾತಾಡೋಣ. ಬೇಸಿಕಲ್ ಆಗಿ ಇವರು ತುಂಬ ಫಸ್ಟಿಂದ ಇವ್ರ ತಲೆಯಲ್ಲಿ ಏನು ಅಂದರೆ ಸ್ಟ್ರಾಂಗ್ ಕಂಟೆಂಟ್ ಇದೆ, ನೀವು ಮಾಡಿದ್ರೆ ಮಾತ್ರ ಮುಗಿಸಿ ನನ್ನ ಹತ್ರನೇ ಇಟ್ಕೊಂಡ್ಬಿಟ್ಟಿದ್ರು. ನಾನು ಆ್ಯಕ್ಚುಲಿ ಒಂದು 6 ತಿಂಗಳಿಂದ ಆ್ಯಕ್ಚುಲಿ ಸಿನಿಮಾ ಮುಗಿಸಿ ನನಗೆ ವೆಯ್ಟ್ ಮಾಡ್ತಿದ್ದಾರೆ. ನಾನೇ 50 ಓಡಾಡ್ತೀನಿ, ನಾನು ಇರಲಿಲ್ಲ, ನಾನು ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ದೀನಿ, ನನ್ನ ಜಾಗದಲ್ಲಿದ್ದೀನಿ, ನನ್ನ ಲೋಕದಲ್ಲಿದ್ದೀನಿ, ಪ್ರೇಮ ಲೋಕದಲ್ಲಿದ್ದೀನಿ, ನಾನು ಎಲ್ಲೂ ಹೋಗ್ತಾ ಇಲ್ಲ ನಾನು. ಬಟ್ ಇವರು ತುಂಬ ಒಳ್ಳೆ ಮನುಷ್ಯ ಫಸ್ಟ್ ಬೇಸಿಕಲ್ ಆಗಿ. ಅದು ಪ್ಲಸ್ ಅವರು ಕಂಟೆಂಟ್ ಯೋಚನೆ ಮಾಡಿರೋದು ಕೂಡ ಒಳ್ಳೆ ವಿಷಯ. ಆಮೇಲೆ ಅವ್ರು ಹೇಳೋ ರೀತಿ ಹೆಂಗಿದ್ರೆ, ಇದು ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ, ನೀವೇ ಹೇಳಬೇಕು, ನೀವೇ ಬಂದು ಮಾಡಬೇಕು ಅಂತ ಹೇಳಿದಾಗ ಸರಿ. ಕನಸು ಕಾಣೋದು ಮುಖ್ಯ ಅಲ್ಲ, ಕನಸಿನ ಜೊತೆ ನಾವಿದ್ರೆ ಅವ್ರಿಗೆ ಹೆಲ್ಪ್ ಆಗಿದ್ರೆ ಆಗಲಿ, ಒಳ್ಳೇದಾದ್ರೆ ಒಳ್ಳೆ ವಿಷಯ ಹೇಳ್ತಾ ಇದೀವಿ ನಾವು ಅಂದ್ರೆ ಅದಕ್ಕೂ ಒಳ್ಳೇದು. ಆಮೇಲೆ ಎಲ್ಲ ಹೊಸಬರು ಇಸ್ಕೊಟ್ಟು ನಾವು ಅವ್ರ ಜೊತೆ ನಾವು ಒಂದು ನಮ್ಮಿಂದ ಏನಾದರೂ ಒಂದು ಅವ್ರಿಗೊಂದು ಅಷ್ಟು ಸಪೋರ್ಟ್ ಸಿಕ್ಕರೆ ಸಾಕು, ವಿ ಆರ್ ಮೋರ್ ಹ್ಯಾಪಿ ಅಲ್ವಾ. ಅದಕ್ಕೆ ನಾನು ಎಂಟರ್ ಆಗಿರೋದು ಅಷ್ಟೇ. ನಾನು ಮುಳುಗೋಗಿದ್ದೀನಿ ಪ್ರೇಮಲೋಕದಲ್ಲಿ. ಆಯ್ತು, ಒಂದು 25 ಹಾಡು ರೆಡಿನೂ ಆಗೋಯ್ತು ಆ್ಯಕ್ಚುಲಾಗಿ. ಇನ್ನು ಹಂಗೇರಿ ಏನೋ ವೈಲೆನ್ಸ್ ಮಿಕ್ಸ್ ಮಾಡೋದು ಮಾತ್ರ ಅಲ್ಲಿ ಹೋಗ್ಬೇಕನ್ನೋ ಒಂದು ಡಿಸ್ಕಷನ್ ಕೂತಿದ್ದೀವಿ. ಅದು ಮುಗಿದ್ರೆ ಅದು ಮುಗಿದೋಗುತ್ತೆ. ಮೇ 30 ಬರ್ತಡೇ ಸ್ಟಾರ್ಟ್ ಸಿನಿಮಾ. ಅದು ಮನೋರಂಜನು ನಾನು ಮೇಜರ್ ಪಾತ್ರ ಮಾಡ್ತಾ ಇರ್ತೀನಿ. ಹೀರೋಯಿನ್ ಇನ್ನೂ ಫಿಕ್ಸ್ ಆಗಿಲ್ಲ, ಇನ್ನೊಂದಷ್ಟು ಪಾತ್ರಗಳೆಲ್ಲ ಫಿಕ್ಸ್ ಮಾಡಿ ಸ್ಟಾರ್ಟ್. ಒಂದು ಹತ್ತತ್ರ ಒಂದು 40-50 ಸೆಟ್ ಬರುತ್ತೆ. ಸಿಕ್ಕಾಪಟ್ಟೆ ಖರ್ಚಂತೂ ಇರುತ್ತೆ, ಕಡಿಮೆ ಬಡ್ಜೆಟ್ ಅಂತೂ ಅಲ್ಲ ಸಿನಿಮಾ. ಅದ್ರಿಗೂ ಅದ್ರದ್ದು ಬಂದಾಗ ವೇದಿಕೆ ಬಂದಾಗ ದೊಡ್ಡದಾಗಿ ಮಾತಾಡೋಣ, ಇಲ್ಲ ಅರ್ಧ ಮಾತಾಡಿದ್ರೆ ಹೋಗ್ಬಿಡುತ್ತೆ, ಅದು ವಿಷಯ ಹೊರಟೋಗುತ್ತೆ. ಮಾತಾಡ್ತೇನೆ. ವಿಕ್ರಮ್ ಬಂದು ಹೋಗ್ತಾರೆ. ರವಿ ಸರ್, ನಿನ್ನೆ ನಿಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದಂಥ ವ್ಯಕ್ತಿ ಅಪ್ಪು ಸರ್ ಅವರ ಬರ್ತಡೇ, 49ನೇ ವರ್ಷದ್ದು. ಅವ್ರು ಇಲ್ಲ ಅನ್ನೋ ಆ ನೆನಪಲ್ಲೂ ಕೂಡ, ಆ ನೋವಲ್ಲೂ ಕೂಡ ನಾವು ಅವ್ರನ್ನ ನೆನಪು ಮಾಡ್ಕೊಳ್ತಾನೆ ಇದ್ದೀವಿ. ನೀವಾಗಲೂ ಹೇಳ್ತಾ ಇರ್ತೀರಾ ಅಪ್ಪು ಅಪ್ಕೊಂಡ್ರೆ ಎದೆ ಹತ್ರ ಅಪ್ಕೊಳ್ತಾರೆ ಅಂತೇಳಿ. ಸೊ ನಿನ್ನೆ ಆ ಒಂದು ಅಪ್ಪುಗೆ ದಿನ, ಸ್ಫೂರ್ತಿ ದಿನ ನಿಮಗೆ ಏನೆಲ್ಲ ನೆನಪು ಮಾಡುತ್ತೆ ಸರ್? ಫಸ್ಟ್ ಆಫ್ ಆಲ್ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು. ನಾವು ವೆನ್ ಅನ್ ಇನ್ಸಿಡೆಂಟ್ ಇಸ್ ಫಿನಿಶ್ಡ್ ಅಲ್ಲ, ನಾವು ಒಳ್ಳೆ ವಿಷಯ ಮಾತಾಡಿಕೊಂಡು ಒಳ್ಳೆತನನ, ಅವರಲ್ಲಿರೋ ಒಳ್ಳೆತನ ಉಳಿಸ್ಕೊಂಡು ಹೋಗೋದೇ ಅಪ್ಪನ ಉಳಿಸೋದಕ್ಕೆ ಸಾಧ್ಯ ನಮ್ಮ ಕೈಯಲ್ಲಿ. ನಾವು ಅದನ್ನು ಮೈನಸ್ ಮಾತಾಡ್ಕೊಂಡು ಹೋಗೋದ್ರಲ್ಲಿ ಏನೂ ಬರೋದಿಲ್ಲ. ಯು ಜಸ್ಟ್ ಕೀಪ್ ಹಿಮ್ ಅಲೈವ್. ಒಳ್ಳೆ ದಿನ ಬೆಳಗ್ಗೆ ಏನು ಮಾತಾಡ್ತೀವಿ, ಅಳೋದು ಆಗೋಯ್ತು ಇವಾಗ, ಅದೊಂದು ಪಾರ್ಟ್ ಮುಗೀತು, ಒಂದು ಚಾಪ್ಟರ್. ಇವ್ ನಾವು ಓನ್ಲಿ ಟಾಕ್ ಗುಡ್ ಅಬೌಟ್ ಹಿಮ್. ಅಲ್ಲಿಂದ ಏನಾದ್ರು ಒಳ್ಳೆ ತಗೊಂಡೋಗೋಕ್ಕಾಗತ್ತಾ? ಅಲ್ಲಿಂದ ನಮ್ಮಲ್ಲಿ ಏನಾದ್ರು ಬದಲಾವಣೆ ಸಿಗುತ್ತಾ? ಅವ್ರು ಒಳ್ಳೆತನ ನಮಗೇನಾದ್ರು ಒಳ್ಳೆತನ ಹೇಳ್ಕೊಡುತ್ತಾ? ಅದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಅಪ್ಪನ ಜೀವಂತವಾಗಿ ಅಂಗುಳಿಸ್ಕೊಂಡು ಹೋಗ್ಬೇಕು ಹೊರತು ಬೇರೆ ಸಾಧ್ಯತೆಗಳು ಇಲ್ಲ ಅನ್ನೋದು ಇಟ್ಸ್ ಆಲ್ ಔಟ್ ಆಫ್ ಅವರ್ ಹ್ಯಾಂಡ್ಸ್. ಸೊ ನಾವು ಕ್ಯಾರಿ ದ ಸ್ಮೈಲ್ ಆಫ್ ಅಪ್ಪು, ಕ್ಯಾರಿ ದ ಹಗ್ ಆಫ್ ಅಪ್ಪು, ಅಷ್ಟೇ ಹೇಳಕ್ಕೆ. ರವಿ ಸರ್, ರಿಜಿಸ್ಟರ್ ಇಟ್ಸ್ ಸೆಲ್ಫ್ ಅ ಬ್ರ್ಯಾಂಡ್. ಈಗ ಅದಕ್ಕೆ ಪೂರಕವಾಗಿ ಈಗ ಟ್ರೆಂಡ್ ಏನಪ್ಪಾ ಅಂತಂದ್ರೆ MP ಎಲೆಕ್ಷನ್ಸ್ ಬರ್ತಾ ಇದೆ. ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಳ ಆಗ್ತಾರೆ ಪೊಲಿಟಿಷಿಯನ್ಸ್. ಸೊ ಈ ಸಲ MP ಎಲೆಕ್ಷನ್ಸ್ಗೆ ರವಿ ಸರ್ ಏನಾದ್ರು ಯಾರಿಗಾದ್ರೂ ಕ್ಯಾಂಪೇನ್ಗೆ ಹೋಗ್ತಾರ ಅಂತಕ್ಕಂಥದ್ದು? ಗೊತ್ತಿಲ್ಲಪ್ಪ, ನಾನು ಯೂಶಲಾಗಿ ಯಾರು ಕರೆಯೋದಿಲ್ಲ. ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ, ಗೊತ್ತಿಲ್ಲ ನನಗೆ. ಕರೆದ್ರೆ ನಾನು ಯಾರು ಸ್ನೇಹಿತರಿಗೆ ಇಲ್ಲ ಅಂತ ಹೇಳೋದಿಲ್ಲ. ಆ ಥರ ಏನಾದ್ರು ಬಂದರೆ ಹೋಗ್ತೀನಿ, ನನಗೇನಿಲ್ಲ ಇವಾಗ. ಅದೆಲ್ಲ ಏನು ಐ ಡೋಂಟ್ ಹ್ಯಾವ್ ಎನಿ ರಿಜಿಸ್ಟರ್. ಬಟ್ ನಾನು ಯಾವುದು ಪಾರ್ಟಿನ ಇಂಥ ಪಾರ್ಟಿಗೆ ಅಂತ ರಿಜಿಸ್ಟರ್ ಅಂತೂ ನಾನು ಆಗೋದಿಲ್ಲ. ಐ ಆಮ್ ಎವ್ರಿ ಕಾಮನ್ ಮ್ಯಾನ್, ಕಾಮನ್ ಪಾರ್ಟಿ ನಂದಂತೆ ಎಲ್ಲ. ವ್ಯಕ್ತಿಗತವಾಗಿ ಸ್ನೇಹಿತರು ಯಾರಾದ್ರು ಅಷ್ಟೇ ಅಷ್ಟೇ. ಆ ಥರ ಹೋಗೋ ಐಡಿಯಾ ಇರಲ್ಲ, ತುಂಬ ಕಡಿಮೆ. ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ. ದಟ್ ಈಸ್ ಸರ್, ಥ್ಯಾಂಕ್ ಯು.